ಇವತ್ತಿನ ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಪಪ್ಪು ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇವತ್ತು ರಂಜಿತ್ ಕೂಡ ಮನೆಯಲ್ಲೇ ಇದ್ದಾರೆ, ಅವರು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ರು. ಪಾಲಕ್ ಪಪ್ಪು ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ರೆಸಿಪಿ ಬೇಕಿದ್ರೆ ಒಂದ್ಸ್ ಚೆಕ್ ಮಾಡಿ. ನನ್ನ ಹಸ್ಬೆಂಡ್ ಫೇವ್ರೇಟ್ ಸಾಂಬಾರ್ ಇದು. ಇವನ್ ನಮ್ಮ ಮದುವೆ ದಿನನೂ ಈ ಸಾಂಬಾರ್ನ ಮೆನ್ಯೂಲಿ ಆ್ಯಡ್ ಮಾಡಿಸಿದ್ರು. ಊಟ ಎಲ್ಲ ಆದಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ಮಷಿನ್ಗೆ ಹಾಕೋದಿತ್ತು, ಅದನ್ನ ಹಾಕಿ ನೆಕ್ಸ್ಟ್ ಸಂಜೆ ಹಂಗೆ ಅವರು ಸ್ವಲ್ಪ ಫ್ರೀ ಆದರು. ಅದಕ್ಕೆ ಇಬ್ರು ಸೇರಿ ಮನೆ ಕ್ಲೀನ್ ಮಾಡ್ಕೊತಿದೀವಿ. ನೀವೇ ಕೆಲಸ ಮಾಡ್ಕೋತಿರ್ತೀರಾ, ನಿಮ್ಮ ಹಸ್ಬೆಂಡ್ ಏನು ಹೆಲ್ಪ್ ಮಾಡಲ್ವಾ ಅಂತ ರೀಸೆಂಟ್ ಡೇಸಿಂದ ನನ್ನ ವ್ಲಾಗ್ಸ್ನ ನೋಡೋರು ಕೇಳ್ತಿರ್ತೀರಾ. ಅವರು ಕೂಡ ಹೆಲ್ಪ್ ಮಾಡ್ತಾರೆ. ನಾವಿಬ್ಬರೇ ಇರೋದ್ರಿಂದ ಮನೇಲಿ ಅಷ್ಟೇನು ಕೆಲಸ ಇರಲ್ಲ. ಕುಕಿಂಗ್ ಅಂತ ಬಂದರೆ ಅವ್ರಿಗೆ ಝೀರೋ ನಾಲೆಡ್ಜ್. ಜಸ್ಟ್ ವೆಜಿಟೇಬಲ್ಸ್ ಏನಾದರೂ ಚಾಪ್ ಮಾಡಿ ಕೊಡ್ತಾರೆ ಅಷ್ಟೇ. ಇವನ್ ನಾನು ಅವ್ರಿಗೆ ಅಷ್ಟಾಗೇನು ಕೆಲಸ ಹೇಳಕ್ಕೆ ಹೋಗಲ್ಲ. ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ ಅಂದಾಗ ಅವ್ರ ಹೆಲ್ಪ್ನ ತೊಗೋತೀನಿ. ಅವ್ರದ್ದೇ ಆದ ವರ್ಕ್ ಸ್ಟ್ರೆಸ್ಸಲ್ಲಿ ಅವ್ರು ಇರ್ತಾರೆ, ಹಂಗಾಗಿ ನಾನು ಅಷ್ಟು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಬಟ್ ಅವ್ರು ಫ್ರೀ ಇದ್ದಾಗ ನಾನು ಏನು ಹೇಳಿಲ್ಲ ಅಂದರೂ ಅವರೇ ಹೆಲ್ಪ್ ಮಾಡಿಕೊಡ್ತಾರೆ. ಮನೆಯೆಲ್ಲ ಕ್ಲೀನ್ ಮಾಡಿ ಈವ್ನಿಂಗ್ ಆಗಿ ನಾವು ಕೂಡ ಫ್ರೆಶ್ ಅಪ್ ಆಗಿ ಇಬ್ಬರು ಪೂಜೆ ಮಾಡಿ ಮನೆ ಹತ್ರನೇ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಬಂದ್ವಿ. ಈ ಟೆಂಪಲ್ ಡೀಟೇಲ್ಸ್ ಕೂಡ ಒಬ್ರು ಯೂಟ್ಯೂಬಲ್ಲಿ ಕೇಳಿದ್ರಿ. ಇದು ಶ್ರೀ ಚಕ್ರನಗರ್ ಅಂದ್ರಳ್ಳಿಯಲ್ಲಿ ಇರೋದು. ಈ ಟೆಂಪಲ್ ನೇಮ್ನ ನೀವು ಗೂಗಲಲ್ಲಿ ಹಾಕಿ ನಿಮಗೆ ಸಿಗುತ್ತೆ. ಮೇನ್ ಟೆಂಪಲ್ ಒಳಗಡೆ ವಿಡಿಯೋ ಶೂಟ್ ಮಾಡಂಗಿಲ್ಲ, ಪಕ್ಕದಲ್ಲೇ ಹೋಮ ಮಾಡ್ತಿದ್ರು, ಅಲ್ಲಿ ಪರ್ಮಿಷನ್ ಕೊಟ್ಟರು, ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನೈಟ್ ಊಟಕ್ಕೆ ಅದೇ ಪಪ್ಪು ಚಪಾತಿ ಮಾಡ್ಕೋತಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ನಾಳೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.